ಮನೆಯಲ್ಲಿ ಎರಡು ಮುದ್ದಾದ ಓರಿಗಳಿರುತ್ತೆ. ವ್ಯವಸಾಯ ಮಾಡ್ಕೊಂಡು ನಮ್ಮ ತಿಮ್ಮ ಆರಾಮಾಗಿ ಜೀವನ ಮಾಡ್ಕೊಂಡಿರ್ತಾನೆ. ಸುಮಾರು ಹೊತ್ತು ಕೆಲಸ ಮಾಡೋ ನಮ್ಮ ತಿಮ್ಮ ದಣಿವಾಗಿ ಅಲ್ಲೇ ಪಕ್ಕದಲ್ಲಿರೋ ಒಂದು ರೆಸ್ಟ್ ತಗೊಳಕ್ಕೆ ಅಂತ ಕೂತ್ಕೋತಾನೆ. ಅದೇ ಸಮಯಕ್ಕೆ ನಮ್ಮ ತಿಮ್ಮನ ಹಳೆ ಫ್ರೆಂಡ್ ಮಾದೇಶ ತಿಮ್ಮ ಇರೋ ಕಡೆನೆ ಬರ್ತಾನೆ. ಮಾದೇಶ ಬಂದು ಬೆಂಗಳೂರಲ್ಲಿ ಮರ ಕಡೆಯಲ್ಲಿ ಬೆಂಗಳೂರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾನೆ ಮಾದೇಶ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ವ್ಯವಸಾಯ ಮಾಡೋರ್ ಮನೆಯಲ್ಲಿ ಸಾಯ ಅಂತ ಎಲ್ಲ ಹಂಗಾಗೋಯ್ತು ನಮ್ಮ ಪರಿಸ್ಥಿತಿ. ಏನ್ ಚಿಂತೆ ಮಾಡ್ತೀನಿ ಮಾಡ. ಮೊದಲು ನಿನ್ನಾಗೆ ನಾನು ಹೀಗಿದ್ದೆ, ಎತ್ತು ನೋಡ್ಕಂತ ಹೊಲ ನೋಡ್ಕಂತ. ಆದ್ರೆ ಈಗ ನೋಡಿ ಬೆಂಗಳೂರು ಹೋಗ್ಬಿಟ್ಟು ಹೆಂಗಂದೆ. ನೀನು ನಮ್ಮ ಊರಿಗೆ ಹಾಕೋ ಮೂಗರೆ ತಂದಿದೆ. ಟೈ ಅಂತಾರೆ, ಟೈ ಇದು ತಾಯಿನ ತಾಯಿಯಲ್ಲೋ ಟೈ. ಇದೇ ಬೆಂಗಳೂರಲ್ಲಿ ಫ್ಯಾಷನ್ ಈಗ. ಏನ್ ಫ್ಯಾಷನು? ಪಕ್ಕದೂರಲ್ಲಿ ಕರಿ ಹಾಕಿ ಕುಡಿದ್ಬಿಟ್ಟು ಸತ್ನೋಗಲ್ಲ ಮಕ್ಕಳಾಗಿಲ್ಲ ಅಂತ ಅದೇನಾ ಇದು? ಫ್ಯಾಷನ್ ಕಲ್ಲ ಇದು, ಫ್ಯಾಷನ್ ನೋಡು. ಫ್ಯಾಷನ್ ಅಂತಾರೆ ಇದನ್ನ, ಫ್ಯಾಷನ್. ಬಿಡೋಣ ಸರಿ ಬಿಡು. ಎಷ್ಟು ಕ್ಲಾಸ್ ಮಾಡಿಯಾ? ಕಾಸು 10, 20, 30, 34 ರೂಪಾಯಿ ನೋಡೋಣ. 34 ರೂಪಾಯಾ? ಸರಿ, ನಿನ್ ಕಡೆ ಇಟ್ಕೋ. ಕೆಲಸ ಮಾಡು. ನೀ ಬರೋ ಮುಂದ ಒಂದ್ 50,000 ದುಡ್ಕೊಂಡು ಒಂದ್ 2 ತಿಂಗಳು ಬಿಟ್ಟು ಬೆಂಗಳೂರು ಬಾ. ತಗೋ ನನ್ನ ನಂಬರ್ ಇದು. ನಾನು ಬೆಂಗಳೂರಿಗೆ ಹೋಗ್ಬೇಡ. ಓ ಬಹು ಚೆನ್ನಾಗಿದೆ. ತಗೋ ನಿನ್ ನಂಬರ್, ನನ್ನ ನಂಬರ್ ಇದು. ಹೌದು, ನಾನು ಬರೋದೇ ಹಾಗೆ ನಿಂಗೆ ಸಿಗೋದೇ ಹಾಗೆ. ಏನಿಲ್ತಿಮ್ಮ, ಇಲ್ಲಿಂದ ಬೆಂಗಳೂರು ಬಾ. ಬೆಂಗಳೂರು ಬಂದ್ಬಿಟ್ಟು ಹಿಡ್ಕೊಂಡು ಒಂದ್ ದೊಡ್ಡ ಕಾಲೇಜ್ ಇದೆ, ಅದೇ ದುರ್ಗ ಕಾಲೇಜ್. ಪಕ್ಕದಲ್ಲಿ ಮೋರಿದೆ. ಅಲ್ಲಿ ಬಂದ್ಬಿಟ್ಟು ಏನ್ ಮಾತಾಡ್ತಿದ್ದೆ ತಂದ್ಬಿಟ್ಟು ಅದನ್ನೆಲ್ಲ ಮಾಡಿ ಅಂತಾರೆ. ತಗೋ, ಮತ್ತೆ ಬರೋ ನಿಂಗೆ ಬಂದ್ಬಿಟ್ಟೆ. ಸ್ವಲ್ಪ ಅಷ್ಟೇ ಬಾ. ತಗೋ, ಕಾಗಲ್ ಇಟ್ಕೋ ಇದು. ಓ ಸರಿ ಅಣ್ಣ. ಅಯ್ಯ ತಿಮ್ಮ, ಅಂಗಡಿಯೋ ಇಟ್ಕೋಬೇಕು ಕಾಗಲು. ಓ ಜಗತ್ತೆಲ್ಲ ಬಹು ಚೆನ್ನಾಗಿ ಕಾಣ್ತದೆ. ನೋಡಿ ಬಾ, ಬ್ಯಾಟಿಂಗ್ ಬಾ. ನಿನ್ ಜಗತ್ ತೋರಿಸ್ತಿದ್ದೇನು. ಸರಿ ಬಿಡೋಣ, ನಾನು ಬರ್ತೇನೆ. ಸರಿ, ಬರ್ಲಾ? ಓ ಸರಿ ಅಣ್ಣ. ಇದು ನಮ್ಮ ಅಜ್ಜ ಕಟ್ಟಿರೋ ಮನೆ ಮರ ಇದು. ಮಾದೇಶಿಂದೇನೋ ಬೆಂಗಳೂರು ಬರ್ತೀನಿ ಅಂತ ಹೇಳಿದ ತಿಮ್ಮ ದುಡ್ಡಿನ ಬಗ್ಗೆ ಯೋಚನೆ ಮಾಡೋದು ಶುರು ಮಾಡ್ತಾನೆ. ಜೇಬಲ್ ನೋಡಿದ್ರೆ ಚಿಲ್ಲರೆ ಕಾಸು ಬಿಟ್ರೆ ಬೇರೆ 5 ಪೈಸಾ ಇಲ್ಲ. ಇನ್ನು ಹಳ್ಳಿಲಿ ಯಾರನ್ನೇ ಕೇಳಿದ್ರು ಎಲ್ರು ಏನಾದ್ರು ಒಂದ್ ರೀಸನ್ ಹೇಳಿ ಯಾರು ದುಡ್ಡು ಕೊಡೋದಕ್ಕೆ ಮುಂದೆ ಆಗ್ತಿಲ್ಲ. ಕಡೆಗೆ ತಿಮ್ಮಂಗ್ ಉಳಿಯೋದು ಒಂದೇ ಐಡಿಯಾ, ಅವನ ಹತ್ರ ಇದ್ದಿದ್ 2 ಎತ್ತುಗಳನ್ನ ಮಾರ್ಬಿಡೋದು. ಎತ್ತುಗಳನ್ನ ಮಾರೋದಕ್ಕೆ ತಿಮ್ಮ ಒಬ್ಬ ಒಳ್ಳೆ ಗಿರಾಕಿನೂ ಹಿಡಿತಾನೆ. ಹೆಚ್ಚಾಗಿ ರೇಟ್ ಸಿಗ್ಲಿಲ್ಲ ಅಂದ್ರೂ ಒಂದ್ ರೇಂಜ್ ಅಡ್ಜಸ್ಟ್ ಮಾಡ್ಕೊಂಡು 10,000 ರೂಪಾಯಿಗೆ ಎತ್ತುಗಳನ್ನ ಮಾರೇ ಬಿಡ್ತಾನೆ.
ಇತ್ತ ಕಡಿಮೆ ರೇಟಿಗೆ ಸಿಗ್ತಲ್ಲ ಎತ್ತುಗಳು ಅನ್ನೋ ಖುಷಿನಲ್ಲಿ ನಮ್ ವ್ಯಾಪಾರಿ ಟ್ರಯಲ್ ಟೆಸ್ಟ್ ಮಾಡೋದಿಕ್ಕಂತ ಕೆಲಸ ಶುರು ಮಾಡ್ಕೊಂಡೇ ಬಿಡ್ತಾನೆ.